ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಈ ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತು ನಾವು ನಿಮಗೆ ನುಡಿ ತಂತ್ರಾಂಶದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನುಡಿ ತಂತ್ರಾಂಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಭಾಗ 1. ಇದಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೆ ನುಡಿ ತಂತ್ರಾಂಶವನ್ನು ಇಂಟರ್ನೆಟ್ಟಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಆ ನುಡಿ ತಂತ್ರಾಂಶವನ್ನು ಇನ್ಸ್ಟಾಲ್ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋನ ಮಾಡಿದ್ದೇನೆ. ಅದನ್ನು ನಂತರ ನೆಕ್ಸ್ಟ್ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ನುಡಿ ತಂತ್ರಾಂಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ. ಫಸ್ಟ್ ನುಡಿ ತಂತ್ರಾಂಶ ಎಂದರೇನು? ಫಸ್ಟ್ ಒನ್ ನುಡಿ ತಂತ್ರಾಂಶವೆಂದರೇನು? ಕನ್ನಡ ಲಿಪಿ ಕನ್ನಡ ಸ್ಕ್ರಿಪ್ಟ್ ಕನ್ನಡ ಲಿಪಿಯನ್ನು ಗಣಕಯಂತ್ರದಲ್ಲಿ ಬಳಸಲು ನೆರವಾಗುವ ಸ್ಟ್ಯಾಂಡರ್ಡ್ ಫಾಂಟ್ ಎನ್ಕೋಡರ್ ತಂತ್ರಾಂಶವೇ ನುಡಿ ತಂತ್ರಾಂಶ. ಕನ್ನಡ ಲಿಪಿ ಕನ್ನಡ ಸ್ಕ್ರಿಪ್ಟ್ ಅನ್ನು ಗಣಕಯಂತ್ರದಲ್ಲಿ ಬಳಸಲು ನೆರವಾಗುವ ಸ್ಟ್ಯಾಂಡರ್ಡ್ ಫಾಂಟ್ ಎನ್ಕೋಡರ್ ತಂತ್ರಾಂಶವನ್ನೇ ನುಡಿ ತಂತ್ರಾಂಶ ಎಂದು ಕರೆಯುತ್ತೇವೆ. ನುಡಿ ತಂತ್ರಾಂಶದ ಅಭಿವೃದ್ಧಿ. ಈ ನುಡಿ ತಂತ್ರಾಂಶವನ್ನು 1997ರಲ್ಲಿ ಸ್ಥಾಪನೆಯಾದಂತಹ ಬೆಂಗಳೂರಿನ ಕನ್ನಡ ಗಣಕ ಪರಿಷತ್ತು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಈ ನುಡಿ ತಂತ್ರಾಂಶದ ಮಾಲೀಕತ್ವವನ್ನು ಕರ್ನಾಟಕ ಸರ್ಕಾರ ನುಡಿ ತಂತ್ರಾಂಶದ ಓನರ್ಶಿಪ್ ಅನ್ನು ಕರ್ನಾಟಕ ಸರ್ಕಾರವು ಪಡೆದುಕೊಂಡಿದ್ದು, ನುಡಿ ತಂತ್ರಾಂಶವು ಉಚಿತವಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿದೆ. ನುಡಿ ತಂತ್ರಾಂಶದ ಓನರ್ಶಿಪ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊಂದಿದೆ. ನುಡಿ ತಂತ್ರಾಂಶವನ್ನು ನೀವು ಫ್ರೀಯಾಗಿ ಕನ್ನಡ ಗಣಕ ಪರಿಷತ್ ಎಂಬ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಕೂಡ ಹೆಲ್ಪ್ ಇದೆ. ಓಕೆ, ಈ ನುಡಿ ತಂತ್ರಾಂಶವನ್ನು ನೀವು ಕನ್ನಡಾಕ್ಷರವನ್ನು ಟೈಪ್ ಮಾಡುವಂಥ ಉದ್ದೇಶದಿಂದ ಜಸ್ಟ್ ಮೊದಲಿಗೆ ಬಳಕೆ ಮಾಡ್ತಿದ್ರು. ಈಗ ಪ್ರಚಲಿತವಾಗಿ ನುಡಿ 6.5 ದೇಶದ ಪ್ರಮುಖ ಭಾಷೆಗಳಾಗಿರ್ತಕ್ಕಂಥ 11 ಭಾಷೆಗಳನ್ನು ಟೈಪ್ ಮಾಡುವ. ಅದನ್ನು ನೆಕ್ಸ್ಟ್ ಬಗ್ಗೆ ನೋಡೋಣ. ನುಡಿ ತಂತ್ರಾಂಶವನ್ನು ತಯಾರಿಸಿದವರು, ಈ ನುಡಿ ತಂತ್ರಾಂಶವನ್ನು ಕೆಫಿ ರಾವ್ ಅವರು, ಯಾರು? ಕೆಫಿ ರಾವ್ ಅವರು ನುಡಿ ತಂತ್ರಾಂಶವನ್ನು ಈ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿದರು. ಯಾರು? ಕೆಫಿ ರಾವ್ ಅವರು. ಕೆಫಿ ರಾವ್ ಅವರು ಫಸ್ಟ್ ನೋಡಿ, ಆಗಸ್ಟ್ ಡೋರಕ್ ಅವರು ಕೀಬೋರ್ಡ್ ಲೇಔಟ್ ಆಗಿರ್ತಕ್ಕಂತಹ QWERTY ಕೀಬೋರ್ಡ್ ಅನ್ನ ಮೊದಲ ಬಾರಿಗೆ ಕೆಪಿ ರಾವ್ ಅವರು ಕನ್ನಡ ಲಿಪಿಗೆ ಸೂಕ್ತವಾಗುವಂತೆ ಮಾರ್ಪಾಡು ಮಾಡಿದರು. ಇದನ್ನ ಕೆಪಿ ರಾವ್ ಕೀಬೋರ್ಡ್ ಲೇಔಟ್ ಎನ್ನುವರು. ಕೀಬೋರ್ಡ್ ಅನ್ನ ಕನ್ನಡಂತ ವಿಜ್ಞಾನಿ ಆಗಸ್ಟ್ ಡೋರಕ್ ಇವರು ಕನ್ನಡಂತ QWERTY ಕೀಬೋರ್ಡ್ ಲೇಔಟ್ ಅನ್ನ ಮೊದಲ ಬಾರಿಗೆ ಕೆಪಿ ರಾವ್ ಅವರು ಏನು ಮಾಡಿದ್ರು, ಕನ್ನಡ ಲಿಪಿಗೆ ಸೂಕ್ತವಾಗುವಂತೆ ಒಂದು ನುಡಿ ತಂತ್ರಾಂಶವನ್ನು ಡೆವಲಪ್ಮೆಂಟ್ ಮಾಡಿದರು. ಅದುವೇ ನುಡಿ ತಂತ್ರಾಂಶ. ನುಡಿ ತಂತ್ರಾಂಶದ ಮೂಲ ಉದ್ದೇಶ, ಈ ನುಡಿ ತಂತ್ರಾಂಶವನ್ನು ಕಂಡುಹಿಡಿಯಬೇಕಾದ್ರೆ ಅದರ ಮೂಲ ಉದ್ದೇಶ ಏನಾಗಿತ್ತಂದ್ರೆ, ಕರ್ನಾಟಕ ಸರ್ಕಾರವು ಆಡಳಿತ ಸುಧಾರಣೆಗಾಗಿ ಈ ಗೌರ್ಮೆಂಟ್ ಅಡಿಯಲ್ಲಿ ತನ್ನ ಎಲ್ಲ ವ್ಯವಹಾರಗಳನ್ನು ಗಣಕೀಕರಿಸಿ ಕನ್ನಡ ಲಿಪಿ ತಯಾರಿಸಿ ಎಲ್ಲ ಆಡಳಿತಾತ್ಮಕ ಕಾರ್ಯಗಳನ್ನು ಕನ್ನಡದಲ್ಲಿಯೇ ನಡೆಸಲು ತೀರ್ಮಾನಿಸಿ 2000 ಮಾರ್ಚ್ 12ನೇ ತಾರೀಕಿಗೆ ರಂದು ಮಾನ್ಯ SM ಕೃಷ್ಣರವರ ಪ್ರಕಟಿಸಿದ ಮಾಹಿತಿ ತಂತ್ರಜ್ಞಾನ ನೀತಿಯಲ್ಲಿ ನಮೂದಿಸಲಾಯಿತು. ನುಡಿ ತಂತ್ರಾಂಶವನ್ನು ರೆಡಿ ಮಾಡುವಂಥ ಮೂಲ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಮತ್ತು ಆನ್ಲೈನ್ ಮುಖಾಂತರ ಕನ್ನಡದಲ್ಲಿ ಕಾರ್ಯವನ್ನು ಮಾಡುವಂಥ ಉದ್ದೇಶದಿಂದ ನುಡಿ ತಂತ್ರಾಂಶವನ್ನು ರೆಡಿ ಮಾಡಲಿಕ್ಕೆ SM ಕೃಷ್ಣ ಅವರು ಆದೇಶವನ್ನು ನೀಡ್ತಾರೆ. ಇದೇ ಒಂದು 1997ರಲ್ಲಿ ನುಡಿ ತಂತ್ರಾಂಶವನ್ನು ಕೆಫಿ ರಾವ್ ಅವರು ರೆಡಿ ಮಾಡಿದರು. ಅದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದು ಮಾರ್ಚ್ 18, 2000ರಂದು ನುಡಿ ತಂತ್ರಾಂಶವನ್ನು ಬಿಡುಗಡೆ ಮಾಡಿದ್ದಾರೆ. ನುಡಿ ತಂತ್ರಾಂಶದ ಬಳಕೆ. ನುಡಿ ತಂತ್ರಾಂಶವನ್ನು ನಾವು ಟೈಪ್ ಮಾಡುವ ಸಂದರ್ಭದಲ್ಲಿ ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಅಂತ ಯೂಸ್ ಮಾಡ್ತೀವಿ. ನುಡಿ ತಂತ್ರಾಂಶವನ್ನು
ಬಳಕೆ ಮಾಡುವಂಥ ರೀತಿ ನೋಡಿ. ನಾವು ಏಕಭಾಷೆಯಲ್ಲಿ ಕೂಡ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ದ್ವಿಭಾಷೆಯಲ್ಲಿ ಮತ್ತು ಯೂನಿಕೋಡ್ ಫಾಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಫಸ್ಟ್ ಏಕಭಾಷೆ, ಸಿಂಗಲ್ ಲ್ಯಾಂಗ್ವೇಜ್. ಇಡೀ ಪುಟವನ್ನು ಒಂದೇ ಭಾಷೆಯಲ್ಲಿ ಮಾತ್ರ ಟೈಪ್ ಮಾಡುವ ಸಂದರ್ಭದಲ್ಲಿ ಬಳಸುವ ಸೆಟ್ಟಿಂಗ್ಸ್. ನೀವು ನೋಡಿ ಟೈಪ್ ಮಾಡುವ ಸಂದರ್ಭದಲ್ಲಿ ಏಕಭಾಷೆ, ಓನ್ಲಿ ಒನ್, ಕನ್ನಡ ಟೈಪ್ ಮಾಡುವ ಸಂದರ್ಭದಲ್ಲಿ ಏಕಭಾಷೆಯಲ್ಲಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ದ್ವಿಭಾಷೆ, ಸೆಕೆಂಡ್ ಒನ್ ದ್ವಿಭಾಷೆ, ಡಬಲ್ ಲ್ಯಾಂಗ್ವೇಜ್. ಇಡೀ ಪುಟವನ್ನು ಎರಡು ಭಾಷೆಯಲ್ಲಿ ಮಾತ್ರ ಟೈಪ್ ಮಾಡುವ ಸಂದರ್ಭದಲ್ಲಿ ಬಳಸುವ ಸೆಟ್ಟಿಂಗ್ಸ್ ಆಗಿದೆ. ಇನ್ನು ಥರ್ಡ್ ಒನ್ ಯೂನಿಕೋಡ್ ಫಾಂಟ್. ಯೂನಿಕೋಡ್ ಫಾಂಟ್ ಜಗತ್ತಿನ ವಿಭಿನ್ನ ಭಾಷೆ ಮತ್ತು ಲಿಪಿಗಳಿಂದ ಆಯ್ದ ಬೃಹತ್ ಗುಂಪು. UCS ಯೂನಿವರ್ಸಲ್ ಕ್ಯಾರೆಕ್ಟರ್ ಸೆಟ್. ಸಾಮಾನ್ಯವಾಗಿ ಕ್ಯಾರೆಕ್ಟರ್, ಲೆಟರ್, ಗ್ರಾಫಿಂಗ್ ಸಿಂಬಲ್ಗಳನ್ನು ಒಳಗೊಂಡಿರ್ತದೆ. ನಾವು ನೋಡಿ ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಏಕಭಾಷೆ, ದ್ವಿಭಾಷೆ ಮತ್ತು ಯೂನಿಕೋಡ್ಗಳಲ್ಲಿ ಟೈಪ್ ಮಾಡ್ತೀವಿ. ಹೆಚ್ಚಾಗಿ ಆಫೀಸಲ್ಲಿ ಹೆಚ್ಚಾಗಿ ಯೂನಿಕೋಡ್ಗಳನ್ನು ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಕನ್ನಡವನ್ನು ಟೈಪ್ ಮಾಡುವ ಸಂದರ್ಭದಲ್ಲಿ ಯೂನಿಕೋಡನ್ನು ಆಫೀಸಲ್ಲಿ ಹೆಚ್ಚಾಗಿ ಯೂಸ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಏಕಭಾಷೆಯಲ್ಲಿ ಟೈಪ್ ಮಾಡಬೇಕು ಆ್ಯಂಡ್ ದ್ವಿಭಾಷೆಯಲ್ಲಿ ಯಾವ ರೀತಿ ನಾವು ಕನ್ನಡವನ್ನು ಟೈಪ್ ಮಾಡಬಹುದು ಮತ್ತು ಯೂನಿಕೋಡಲ್ಲಿ ಯಾವ ರೀತಿಯಾಗಿ ನಾವು ಕನ್ನಡ ಟೈಪ್ ಮಾಡುವಂತಹ ಒಂದು ವಿಡಿಯೋನ ನೆಕ್ಸ್ಟ್ ನಾನು ಟೈಪಿಂಗ್ ಬಗ್ಗೆ ಮುಂದಿನ ವಿಡಿಯೋಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒನ್, ಕನ್ನಡವನ್ನು ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಕೀಬೋರ್ಡಲ್ಲಿ ಸ್ಕ್ರೋಲ್ ಆನ್ ಆಗಿರಬೇಕು. ನೋಡಿ, ಕೀಬೋರ್ಡ್ನಲ್ಲಿ ಸ್ಕ್ರೋಲ್ ಕೀಯನ್ನು ಆನ್ ಮಾಡಿದಾಗ ಮಾತ್ರ ಕನ್ನಡವನ್ನು ಟೈಪ್ ಮಾಡಬಹುದು. ನುಡಿಯನ್ನು ನಾವು ಸ್ಟಾರ್ಟ್ ಮಾಡಿಕೊಂಡು ಕನ್ನಡ ಟೈಪ್ ಮಾಡುವ ಸಂದರ್ಭದಲ್ಲಿ ಕೀಬೋರ್ಡಲ್ಲಿ ಏನಿರಬೇಕು, ಸ್ಕ್ರೋಲ್ ಕೀ ಆನ್ ಆಗಿರಬೇಕಾಗುತ್ತೆ. ಈ ಸ್ಕ್ರೋಲ್ ಕೀ ಬದಲಾಗಿ ಈಗ ಪರ್ಯಾಯವಾಗಿ F12 ಯೂಸ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಸ್ಕ್ರೋಲ್ ಕೀಗೆ ಪರ್ಯಾಯವಾಗಿ F12 ಕೀಗಳನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಈ ಲ್ಯಾಪ್ಟಾಪ್ಗಳಲ್ಲಿ ಮತ್ತು ಜಸ್ಟ್ ನಾವು ಹೆಚ್ಚಾಗಿ ಮೊದಲಕಿನ ಸ್ಕ್ರೋಲ್ ಕೀಗಳನ್ನು ಯೂಸ್ ಮಾಡ್ತೀವಿ. ಅದರ ಪರ್ಯಾಯವಾಗಿ ಏನು ಮಾಡ್ತಾರೆ, ಈಗ ಜಸ್ಟ್ F12 ಕೂಡ ಬಳಕೆ ಮಾಡಬಹುದು. ನಾವೀಗ ಗಮನಿಸ್ತಕ್ಕಂತಹ ನುಡಿ ತಂತ್ರಾಂಶ. ಈ ನುಡಿ ತಂತ್ರಾಂಶದಲ್ಲಿ ನಾವು ವಿಭಿನ್ನ ರೀತಿಯ ಆವೃತ್ತಿಗಳನ್ನು ನೋಡಬಹುದು. ಫಸ್ಟ್ ನಾವು ಕಲಿಯುವಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಕಾಣ್ತಕ್ಕಂತಹ ನುಡಿ 3.0. ಫಸ್ಟ್ ನುಡಿ ತಂತ್ರಾಂಶದಲ್ಲಿನ ವಿವಿಧ ಆವೃತ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ನುಡಿ ತಂತ್ರಾಂಶ 3.0, ಸೆಕೆಂಡ್ ನುಡಿ ತಂತ್ರಾಂಶ 4.0, ನುಡಿ ತಂತ್ರಾಂಶ 5.0, ನುಡಿ ತಂತ್ರಾಂಶ 6.0, ನುಡಿ ತಂತ್ರಾಂಶ 6.1. ಇವು ಓಲ್ಡ್ ವರ್ಷನ್ಸ್, ಹಳೆಯ ಆವೃತ್ತಿಗಳಾಗಿವೆ. ಈ ನುಡಿ ತಂತ್ರಾಂಶ 3.0, 4.0, 5.0, 6.0, 6.1 ಅಲ್ಲಿ ಓನ್ಲಿ ಒನ್ ಕನ್ನಡಾಕ್ಷರವನ್ನು ಮಾತ್ರ ನಾವು ಟೈಪ್ ಮಾಡಬಹುದು. ಬೇರೆ ಯಾವುದೇ ಭಾಷೆಯನ್ನು ನಾವು ಇದರಲ್ಲಿ ಟೈಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಒನ್ ಈ ನುಡಿ ತಂತ್ರಾಂಶ 3.0, 4.0, 5.0, 6.0, 6.1 ಇವುಗಳಲ್ಲಿ ಕನ್ನಡಾಕ್ಷರವನ್ನು ಟೈಪ್ ಮಾಡುವಂಥದ್ದಷ್ಟೇ ಆಗುತ್ತೆ. ಅದೇ ಈ ಇತ್ತೀಚಿನ ವರ್ಷನ್ ಆಗಿರತಕ್ಕಂತಹ ಲೇಟೆಸ್ಟ್ ಆಗಿರತಕ್ಕಂತಹ ಬಹುಭಾಷಾ ನುಡಿ ತಂತ್ರಾಂಶ 6.5 ಏನಿದೆ, ಮಲ್ಟಿ ಲ್ಯಾಂಗ್ವೇಜ್ ನುಡಿ 6.5, ಇದರಲ್ಲಿ ದೇಶದ ಪ್ರಮುಖ ಭಾಷೆಗಳಾಗಿರ್ತಕ್ಕಂತಹ 11 ಭಾಷೆಗಳನ್ನು ಟೈಪ್ ಮಾಡಬಹುದು. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಗುಜರಾತಿ, ಬೆಂಗಾಲಿ, ಒರಿಯಾ, ಆಸಾಮಿ, ಸಂಸ್ಕೃತ್, ಹೀಗೆ ಟೋಟಲಿ ನಾವು ಒಂದು 11 ಭಾಷೆಗಳನ್ನು ಟೈಪ್ ಮಾಡಬಹುದು. ಈ ಬಹುಭಾಷಾ ನುಡಿ ತಂತ್ರಾಂಶ ಟೈಪ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು 11 ಭಾಷೆಗಳಲ್ಲಿ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋದು ಅದನ್ನು ನಾವು ಟೈಪ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಇದು ಒಂದು ಕನ್ನಡ ಟೈಪ್ ಮಾಡುವಂತಹ ಮೆಥಡ್ಸ್ ಅನ್ನು ನಾನು ನೆಕ್ಸ್ಟ್ ಅಥವಾ ಕನ್ನಡ ಟೈಪ್ ಮಾಡುವ ವಿಧಾನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ. ಕೆಲವೊಂದಷ್ಟು ವಿಷಯಗಳು ನಿಮಗೆ ಗೊತ್ತೇ. ಕನ್ನಡ ಅಕ್ಷರಗಳನ್ನು ಪ್ರದರ್ಶಿಸಿದ ಮೊದಲ ವೆಬ್ಸೈಟ್ ವಿಶ್ವಕನ್ನಡ.com. ಕನ್ನಡ ಅಕ್ಷರಗಳನ್ನು ಪ್ರದರ್ಶಿಸಿದ ಮೊದಲ ವೆಬ್ಸೈಟ್ ವಿಶ್ವಕನ್ನಡ.com ಆಗಿದೆ. ನೆಕ್ಸ್ಟ್ ಒನ್, ವಿಶ್ವಕನ್ನಡ.com ಮೊದಲ ಕನ್ನಡ ಇಂಟರ್ನೆಟ್ ಮ್ಯಾಗಝಿನ್ಸ್ ಹಾಗೂ ಫಸ್ಟ್ ವೆಬ್ಸೈಟ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್. ಭಾರತ ದೇಶದ ಭಾಷೆಗಳಲ್ಲಿ ಫಸ್ಟ್ ವೆಬ್ಸೈಟ್, ಕನ್ನಡದ ವೆಬ್ಸೈಟ್ ಆಗಿರ್ತಕ್ಕಂತಹ ವಿಶ್ವಕನ್ನಡ.com ಮೊದಲ ಕನ್ನಡದ ಇಂಟರ್ನೆಟ್ ಮ್ಯಾಗಝಿನ್ಸ್ ಹಾಗೂ ಫಸ್ಟ್ ವೆಬ್ಸೈಟ್ ಕೂಡ ಆಗಿದೆ.
ನೆಕ್ಸ್ಟ್ ಒನ್ 2004 ಸೆಪ್ಟೆಂಬರ್ ನಿಂದ ವಿಕಿಪೀಡಿಯಾ ಪ್ರಸಿದ್ಧ ಆನ್ಲೈನ್ ಫ್ರೀ ಎಂಗ್ಲೋಫೀಡಿಯಾದ ಕನ್ನಡದ ಆವೃತ್ತಿ ಲಭ್ಯವಿದೆ. ನೋಡಿ, 2004 ಸೆಪ್ಟೆಂಬರ್ನಿಂದ ವಿಕಿಪೀಡಿಯಾ ಪ್ರಸಿದ್ಧ ಆನ್ಲೈನ್ ಫ್ರೀ ಎಂಗ್ಲೋಫೀಡಿಯಾದ ಕನ್ನಡದ ಆವೃತ್ತಿ ಲಭ್ಯವಿದೆ. ಜಸ್ಟ್ ಅವಾಗಿಂದ 2004ರಿಂದ ಕನ್ನಡದ ಒಂದು ವಿಕಿಪೀಡಿಯಾ ಸ್ಟಾರ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್, ಕೆಲವೊಂದಷ್ಟು ವಿಷಯಗಳು ನಿಮಗೆ ತಿಳಿದಿರಲಿ. 1987ರಲ್ಲಿ 1987ರಲ್ಲಿ SRG ಸ್ಪೆಷಲ್ ರಿಸರ್ಚ್ ಗ್ರೂಪ್ SRG ಅವರು ಅಭಿವೃದ್ಧಿಪಡಿಸಿದ ಹಾಗೂ ಕರ್ನಾಟಕ ಸರ್ಕಾರದ ನಿರ್ದೇಶಕರು ಲಾಂಚ್ ಮಾಡಿದ ಶಬ್ದರತ್ನ ತಂತ್ರಾಂಶವು ಕನ್ನಡದ ಮೊದಲ ಪದ ಸಂಸ್ಕಾರಕ ತಂತ್ರಾಂಶವಾಗಿದೆ. 1987ರಲ್ಲಿ SRG ಸ್ಪೆಷಲ್ ರಿಸರ್ಚ್ ಗ್ರೂಪ್ ಅವರು ಅಭಿವೃದ್ಧಿಪಡಿಸಿದ ಹಾಗೂ ಕರ್ನಾಟಕ ಸರ್ಕಾರದ ನಿರ್ದೇಶಕರು ಲಾಂಚ್ ಮಾಡಿದ ಶಬ್ದರತ್ನ ತಂತ್ರಾಂಶವು ಕನ್ನಡದ ಮೊದಲ ಪದ ಸಂಸ್ಕಾರಕ ತಂತ್ರಾಂಶವಾಗಿದೆ. ನೋಡಿ ಗೆಳೆಯರೆ, ನಾವೀಗ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ನುಡಿ ತಂತ್ರಾಂಶದಲ್ಲಿ ಕೆಲವೊಂದಷ್ಟು CETಗೆ CLT ಎಕ್ಸಾಮ್, ಕಂಪ್ಯೂಟರ್ ಲಿಟ್ರೇಚರ್ ಎಕ್ಸಾಮ್ಗೆ ನಿಮಗೆ ಅವಶ್ಯಕವಾಗಿ ಬರ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳಿದೆ. ಇವುಗಳನ್ನು ಸರಿಯಾಗಿ ನೋಡಿ ಮತ್ತು ಓದಿಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂಥ PDF ನೋಟ್ಸ್ಗಳನ್ನು ಕೂಡ ಬಿಟ್ಟಿರ್ತೀನಿ. ನೆಕ್ಸ್ಟ್ ಒನ್, ನುಡಿ ತಂತ್ರಾಂಶದಲ್ಲಿ ಪದ ಪರೀಕ್ಷಕ ಸ್ಪೆಲ್ಲಿಂಗ್ ಚೆಕ್. ನುಡಿ ತಂತ್ರಾಂಶದಲ್ಲಿ 1,50,000ದಷ್ಟು ಪದಗಳ ಸಂಗ್ರಹವಿದ್ದು ನಾವು ಟೈಪ್ ಮಾಡಿದ ಪದ ಸರಿಯೋ ತಪ್ಪು ಎಂದು ಪರೀಕ್ಷಿಸಲು ಸಹಾಯಕಾರಿಯಾಗಿದೆ. ನುಡಿ ತಂತ್ರಾಂಶದಲ್ಲಿ ಸ್ಪೆಲ್ಲಿಂಗ್ ಚೆಕ್ ಪದ ಪರೀಕ್ಷಕವನ್ನು ಮಾಡಲು 1,50,000 ಪದದಷ್ಟು ಪದಗಳ ಸಂಗ್ರಹವಿದೆ ಅಂತ ಹೇಳಬಹುದು. ಇನ್ನು ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ನೋಡೋಣ. ಟ್ರೂ ಟೈಪ್ ಫಾಂಟ್ TTF ಇದನ್ನು 1980ರ ದಶಕದಲ್ಲಿ ಆಪಲ್ ಅಂಡ್ ಮೈಕ್ರೋಸಾಫ್ಟ್ ನವರು ಅಭಿವೃದ್ಧಿಪಡಿಸಿದ ಅಕ್ಷರ ಶೈಲಿಯಾಗಿದೆ. TTF ಟ್ರೂ ಟೈಪ್ ಫಾಂಟ್ ಇದನ್ನು 1980ರ ದಶಕದಲ್ಲಿ ಆಪಲ್ ಮತ್ತು ಮೈಕ್ರೋಸಾಫ್ಟ್ ನವರು ಅಭಿವೃದ್ಧಿಪಡಿಸಿದ ಒಂದು ಅಕ್ಷರ ಶೈಲಿ. ನೆಕ್ಸ್ಟ್ ಒನ್, ನುಡಿ ತಂತ್ರಾಂಶ ಯೂನಿಕೋಡ್ ವ್ಯವಸ್ಥೆಯನ್ನು ಬಳಸಬಹುತ್ತದೆ. ಓಕೆ, ನುಡಿ ತಂತ್ರಾಂಶ ಯೂನಿಕೋಡ್ ವ್ಯವಸ್ಥೆಯನ್ನು ಬಳಸುತ್ತದೆ. ನೋಡಿ, ನಾನು ಆಗ ಹೇಳಿದ್ದೇನೆ ನಿಮಗೆ, ಕನ್ನಡದಲ್ಲಿ ನಾವು ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಏಕಭಾಷೆ, ದ್ವಿಭಾಷೆ ಮತ್ತು ಯೂನಿಕೋಡನ್ನು 3 ರೀತಿಯಲ್ಲಿ ನಾವು ಟೈಪ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಅದರ ಬಗ್ಗೆ ನೆಕ್ಸ್ಟ್ ನೋಡೋಣ. ಇನ್ನು ಪ್ರಮುಖ ಅಂಶಗಳು, ಕಂಪ್ಯೂಟರ್ಗಳಲ್ಲಿ ಕನ್ನಡ ಲಿಪಿ ಸ್ಕ್ರಿಪ್ಟನ್ನು ಬಳಸುವ ನೆರವಾಗುವ ತಂತ್ರಾಂಶವು ನುಡಿ ತಂತ್ರಾಂಶ. ನಿಮಗೆ ಫಸ್ಟ್ ಹೇಳಿದೆ ನುಡಿ ತಂತ್ರಾಂಶ ಎಂದರೇನು. ಕನ್ನಡ ಲಿಪಿ ತಂತ್ರಾಂಶವನ್ನು ನುಡಿ ತಂತ್ರಾಂಶವೆಂದು ಕರೆಯುತ್ತೇವೆ. ಸ್ಟ್ಯಾಂಡರ್ಡ್ ಫಾಂಟ್ ಎನ್ಕೋಡರ್ ಟೆಕ್ಸ್ಟ್. ಕನ್ನಡ ಲಿಪಿ ಸ್ಕ್ರಿಪ್ಟ್ ಅನ್ನು ಬಳಸಲು ನೆರವಾಗುವ ತಂತ್ರಾಂಶವೇ ನುಡಿ ತಂತ್ರಾಂಶವಾಗಿದೆ. ನೆಕ್ಸ್ಟ್ ಒನ್, ನುಡಿ ತಂತ್ರಾಂಶ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ನೋಡಿ, ಅನ್ವಯಿಕ ತಂತ್ರಾಂಶ. ಅನ್ವಯಿಕ ತಂತ್ರಾಂಶಗಳಲ್ಲಿ MS ಆಫೀಸ್, ನುಡಿ, ಬರಹ, ಫೋಟೋಶಾಪ್, ಟ್ಯಾಲಿ ಇವೆಲ್ಲ ಅನ್ವಯಿಕ ತಂತ್ರಾಂಶಗಳಾಗಿವೆ. ನುಡಿ ಕೂಡ ದಿಸ್ ಒನ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಕನ್ನಡದಲ್ಲಿ ಅನ್ವಯಿಕ ತಂತ್ರಾಂಶ. ಓಕೆ, ನುಡಿಯನ್ನು ಅಭಿವೃದ್ಧಿಪಡಿಸಿದವರು ಕನ್ನಡ ಗಣಕ ಪರಿಷತ್. ನಿಮ್ಗೆ ಫಸ್ಟ್ ಹೇಳಿದ್ದೇನೆ, ನುಡಿ ತಂತ್ರಾಂಶವನ್ನು ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್ತು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸಿ ಬಿಡುಗಡೆ ಮಾಡಿದೆ. ಇದನ್ನು ನುಡಿ ತಂತ್ರಾಂಶವನ್ನು ಜಸ್ಟ್ ರೆಡಿ ಮಾಡಿದವರು KP ರಾವ್ ಅವರು. ಅದನ್ನು ಅಭಿವೃದ್ಧಿಗೊಳಿಸಿ ಬಿಡುಗಡೆ ಮಾಡಿದವರು ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್ತು. ನೆಕ್ಸ್ಟ್ ನುಡಿ ತಂತ್ರಾಂಶವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ಉಚಿತ ಸಾಫ್ಟ್ವೇರ್ ಆಗಿದೆ. ನೀವು ನುಡಿ ತಂತ್ರಾಂಶವನ್ನು ಫ್ರೀಯಾಗಿ ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಎಕ್ಸಾಂಪಲ್, ಇದರ ಒಂದು ವೆಬ್ಸೈಟನ್ನು KGP ವೆಬ್ಸೈಟಲ್ಲಿ ನೀವು ಅಥವಾ ಕನ್ನಡ ದಿವಿಗೆ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್, ನಾವು ಸಾಮಾನ್ಯ ಬಳಸುವ ಕೀಬೋರ್ಡ್ ಲೇಔಟ್ ಆಗಿರ್ತಕ್ಕಂತಹ QWERT ಕೀಬೋರ್ಡನ್ನು
ಮೊದಲ ಬಾರಿಗೆ ಕನ್ನಡ ಲಿಪಿಗೆ ಸೂಕ್ತವಾಗಿ ಬಳಸಲು ಮಾರ್ಪಾಡು ಮಾಡಿದವರು ಕೆ.ಪಿ. ರಾವ್. ಅಂದರೆ ನುಡಿ ತಂತ್ರಾಂಶವನ್ನು ಏನು ರೆಡಿ ಮಾಡಿದವರು ಕೆ.ಪಿ. ರಾವ್. ಈ ಕೆ.ಪಿ. ರಾವ್ ಅವರು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಾಮಾನ್ಯವಾಗಿ ನುಡಿ ತಂತ್ರಾಂಶವನ್ನು ಬಳಸಲು ಕೀಬೋರ್ಡ್ನಲ್ಲಿ ಸ್ಕ್ರೋಲ್ ಕೀ ಏನು ಆನ್ ಆಗಿರಬೇಕು. ಇಲ್ಲಿ ಸಾಮಾನ್ಯವಾಗಿ ನುಡಿ ತಂತ್ರಾಂಶವನ್ನು ಬಳಸಲು ಕೀಬೋರ್ಡ್ನಲ್ಲಿ ಆನ್ ಆಗಬೇಕಾದ ಕೀ ಸ್ಕ್ರೋಲ್ ಕೀ. ನುಡಿ ಅಕ್ಷರ ಜೋಡಣೆಯಲ್ಲಿ ಬರುವ ವಿಶೇಷ ಚಿಹ್ನೆಗಳನ್ನು ಶೇಖರಿಸಿಡಲು ASCII ಕೋಡ್ ಬಳಸಲಾಗುತ್ತದೆ. ಇವು ಕೆಲವೊಂದಷ್ಟು ನಿಮ್ಮ 1 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ASCII ವಿಸ್ತರಿತ ರೂಪ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೆಕ್ಸ್ಟ್ ಒನ್. ಸಾಮಾನ್ಯವಾಗಿ MS ವಿಂಡೋ ಮೈಕ್ರೋಸಾಫ್ಟ್ ವಿಂಡೋ ಆಪರೇಟಿಂಗ್ ಸಿಸ್ಟಮ್ಗಳು ನುಡಿ ತಂತ್ರಾಂಶವನ್ನು ಬೆಂಬಲಿಸುತ್ತವೆ, ಸಪೋರ್ಟ್ ಮಾಡ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್. ISCII ವಿಸ್ತರಿತ ರೂಪ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ISCII ವಿಸ್ತರಿತ ರೂಪ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೆಕ್ಸ್ಟ್ ಒನ್. KSCLP ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್. ಹೀಗೆ ನುಡಿ ತಂತ್ರಾಂಶದಲ್ಲಿ ಕೆಲವೊಂದಷ್ಟು ಪ್ರಮುಖ ಅಂಶಗಳ ಬಗ್ಗೆ ಮತ್ತು ನುಡಿ ತಂತ್ರಾಂಶದ ಬಗ್ಗೆ ನಾನು ತಿಳಿದ ಮಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನುಡಿ ತಂತ್ರಾಂಶವನ್ನು ನಿಮಗೆ ಈಗಾಗಲೇ ಡೌನ್ಲೋಡ್ ಮಾಡಿಕೊಳ್ಳಬೇಕಾದಂತಹ ಒಂದು ವಿಧಾನವನ್ನು ಮತ್ತು ವೆಬ್ಸೈಟ್ ಬಗ್ಗೆ ನಾನು ಒಂದು ಪೂರ್ವದಲ್ಲಿ ಒಂದು ವಿಡಿಯೋನ ಮಾಡಿದ್ದೆ. ಅದೇ ರೀತಿಯಾಗಿ ಈಗೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನುಡಿ ತಂತ್ರಾಂಶವನ್ನು www.kgp.in ಅಂದರೆ KGP ಮೀನ್ಸ್ ಕನ್ನಡ ಗಣಕ ಪರಿಷತ್ತು ವೆಬ್ಸೈಟ್ದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನೊಂದು ವೆಬ್ಸೈಟ್ www.kannadadivige.com ಮುಖಾಂತರ ಕೂಡ ನೀವು ಉಚಿತವಾಗಿ ನುಡಿ ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓಕೆ, ಹೀಗೆ ನುಡಿ ತಂತ್ರಾಂಶದ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ. ನುಡಿ ತಂತ್ರಾಂಶ ಭಾಗ 1, ನುಡಿ ತಂತ್ರಾಂಶದ ಸಂಪೂರ್ಣ ಮಾಹಿತಿ ಭಾಗ 1 ಫಸ್ಟಲ್ಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನುಡಿ ತಂತ್ರಾಂಶವನ್ನು ಯಾವ ರೀತಿ ಬಳಕೆ ಮಾಡಬೇಕು, ನುಡಿ ತಂತ್ರಾಂಶದಲ್ಲಿ ಬಳಕೆಯಲ್ಲಿ ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಓಕೆ, ಈಗ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ನುಡಿ ತಂತ್ರಾಂಶದ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆಗಳೇನಾದರೂ ಹೇಳೋದಿದ್ರೆ ತಮ್ಮ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. 1 ಸೆಕೆಂಡ್.